ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಲಂಕಾಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು, ಸೋರಠ ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಯೇಹಿ ಬಿಧಿ ಕರತ್ ಬಿನೋದ್ ಬಹು ಪ್ರಾತ್ ಪ್ರಗಟ್ ದಸ ಕಂಧ ಸಹಜ ಅಸಂಕ ಲಂಕಪತಿ ಸಭಾ ಗಯವು ಮದ್ ಅಂಧ ಫೂಲಯಿ ಫರಯಿ ನ ಬೇತ್ ಜದಪಿ ಸುಧಾ ಬರಶಹಿ ಜಲದ್ ಮೂರುಖ ಹೃದಯ ನ ಚೇತ ಜೌ ಗುರು ಮಿಲಹಿ ಬಿರಂಚಿ ಸಮ इहा प्रात जागे रघुराई पूछा मत सब सचिव बोलाई कहूँ बेगी का करिया उपाई जामवंत कह पद सिरुनाई सुनु सर्वज्ञ सकल उर्बासी बुद्धि बल तेज धर्म गुण राशि मंत्र कहूँ निज मति अनुसारा दूत पठाइय बाली कुमारा नीक मंत्र सबके मन माना अंगद सन कह कृपा निधाना बाली तनय बुद्धि बल गुण धामा लंका जाहूं तात मम कामा बहुत बुझाई तुम्हि का कहूँ परम चतुर मैं जानत अहूँ काजु हमार तासु हित होई रिपु सन करेहूँ बत कही सोई. ಇವು ಚೌಪಾಯಿಗಳು, ಸೋರಠ ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳುತ್ತಾರೆ, ನನ್ನ ಗಂಡನಿಗೆ ಕಾಲ ಸಮೀಪ ಆಗಿರೋದ್ರಿಂದಾನೇ ಅವರಿಗೆ ಮತಿಭ್ರಮಣೆ ಆಗ್ಬಿಟ್ಟಿದೆ ಅಂತ. ಯಾಕೆಂದರೆ ನಾನು ಏನು ಹೇಳ್ತಾ ಇದ್ರು ಅವ್ರು ಕೇಳ್ತಾ ಇಲ್ವಲ್ಲ ಅಂತಂದ್ಬಿಟ್ಟು ಮಂಡೋದರಿಗೆ ಅನಿಸುತ್ತೆ. ಅಜ್ಞಾನವಶದಿಂದ ಈ ರೀತಿಯ ವಿನೋದದಿಂದನೇ ರಾವಣ ರಾತ್ರಿಯನ್ನು ಕಳೀತಾನೆ. ಅಂದರೆ ಅವನಿಗೀಗ ಅಜ್ಞಾನ ಕವಿದಿರೋದ್ರಿಂದ ತಾನು ಏನು ಮಾಡ್ತಾ ಇದ್ದೀನಿ, ಏನು ಯೋಚನೆ ಮಾಡ್ತಾ ಇದ್ದೀನಿ, ಏನು ಆಗ್ತಾ ಇದೆ ಯಾವುದು ಗೊತ್ತಾಗ್ತಾ ಇಲ್ಲ. ಅವನು ಎಂಥ ದೊಡ್ಡ ಯುದ್ಧ ಅವನ ಮುಂದೆ ನಿಂತಿದೆ, ಆದರೆ ಅವನು ಅದನ್ನು ತಮಾಷೆಯಾಗಿ ತಗೊಳ್ತಾನೆ ಮತ್ತು ರಾತ್ರಿಯನ್ನು ಅದೇ ರೀತಿ ಕಳೀತಾನೆ. ಬೆಳಗಾಗ್ತಾ ಇದ್ದ ಹಾಗೆ ಸಹಜ ನಿಶಂಕನು ಮತ್ತು ಮಧಾಂಧನೂ ಆದಂತಹ ಲಂಕಾಧಿಪತಿ, ಅವನಿಗೆ ಯಾವ ಶಂಕೆನೂ ಇಲ್ಲ, ಭಯ ಇಲ್ಲ, ಏನೂ ಇಲ್ಲ. ಮತ್ತು ಅವನಲ್ಲಿ ಮಧ ತುಂಬಿರೋದ್ರಿಂದ ಅವನು ಕುರುಡನಾಗ್ಬಿಟ್ಟಿದ್ದಾನೆ. ಅಂಥ ಲಂಕಾಪತಿ ಸಭಾಸ್ಥಾನವನ್ನು ಪ್ರವೇಶ ಮಾಡ್ತಾನೆ. ಮೋಡಗಳು ಅಮೃತವನ್ನು ಸುರಿಸಿದ್ರೂ ಕೂಡ ಬೆತ್ತ ಇದೆಯಲ್ಲ ಅದು ಹೂ ಬಿಡೋದಿಲ್ಲ. ಅಂದರೆ ನೀರು ಸುರಿದ್ರೇ ಗಿಡಗಳಲ್ಲಿ ಹೂ ಬಿಡುತ್ತೆ, ಆದರೆ ಅಮೃತವನ್ನು ಸುರಿಸಿದ್ರು ಬೆತ್ತದ ಗಿಡ ಇದೆಯಲ್ಲ ಅದರಲ್ಲಿ ಹೂ ಬಿಡುತ್ತಾ ಇಲ್ಲ, ಫಲ ಕೂಡ ಕೊಡೋದಿಲ್ಲ ಅಲ್ವಾ. ಅದೇ ರೀತಿ ವಿರಂಚಿಯಂತಹ ಗುರು ಸಿಕ್ಕಿದ್ರು ಕೂಡ, ಅಂದರೆ ನಮ್ಮನ್ನು ಪಾರು ಮಾಡುವಂಥವ್ರು, ಎಲ್ಲ ಜ್ಞಾನ ಇರುವಂಥವ್ರು ಅಂತ ಗುರು ಸಿಕ್ಕಿದ್ರು ಕೂಡ ಮೂರ್ಖನ ಹೃದಯದಲ್ಲಿ ಜ್ಞಾನೋದಯ ಏನಾದರೂ ಆಗುತ್ತಾ? ಇಲ್ಲ. ಗುರುಗೆ ಎಲ್ಲ ಅರ್ಹತೆ ಇದ್ರೂ ಕೂಡ ಕೇಳುವಂಥ ಶಿಷ್ಯನಿಗೂ ಕೂಡ ಅವನಿಗೆ ಆಸಕ್ತಿ ಇರಬೇಕು, ಅವನಿಗೆ ಆ ಒಂದು ವಿಷಯವನ್ನು ತಿಳ್ಕೋಬೇಕು ಅನ್ನುವಂಥ ಒಂದು ಆಸೆ ಇರಬೇಕು. ಆಗ ಹೃದಯದಲ್ಲಿ ಜ್ಞಾನೋದಯ ಆಗೋದು, ಇಲ್ಲಾಂದರೆ ಆಗೋದಿಲ್ಲ. ಈ ಕಡೆ ಸುವೇಲ ಶೈಲದ ಮೇಲೆ ಶ್ರೀ ರಘುರಾಮ ಏನು ಮಾಡ್ದ, ಪ್ರಾತಃ ಕಾಲದಲ್ಲಿ ಎದ್ದು ಎಲ್ಲ ಮಂತ್ರಿಗಳನ್ನು ಕರೆಸಿ ಈಗೇನು ಮಾಡಬಹುದು ಅನ್ನುವಂತಹ ಸಲಹೆಯನ್ನು ಕೇಳ್ತಾನೆ. ಜಾಂಬವಂತರು ಶ್ರೀರಾಮನ ಚರಣಗಳಿಗೆ ನಮಸ್ಕಾರ ಮಾಡಿಕೊಂಡು ಅವರು ಭಿನ್ನವಿಸ್ಕೊಳ್ತಾರೆ. ಹೇ ಸರ್ವಜ್ಞ ಮೂರ್ತಿಯೇ, ಸರ್ವಾಂತರ್ಯಾಮಿಯೇ, ಬುದ್ಧಿ ಬಲ ತೇಜಗಳಿಗೆ ಧರ್ಮಗುಣಗಳಿಗೆ ನಿಧಾನನಾಗಿರುವಂಥವನೇ ಕೇಳು. ಅಂದರೆ ಎಲ್ಲದಕ್ಕೂ ಕಾರಣ ಆಗಿರುವಂಥವ್ ನೀನು. ನಾನು ನನ್ನ ಬುದ್ಧಿಗೆ ಅನುಸಾರವಾಗಿ ಒಂದು ಸಲಹೆಯನ್ನು ಕೊಡಬೇಕು ಅಂತಿದ್ದೀನಿ. ಏನು ಅಂತಂದರೆ, ವಾಲಿಪುತ್ರನಾದಂತಹ ಅಂಗದ ಇದ್ದಾನಲ್ಲ ಅವನನ್ನು ದೂತನಾಗಿ ಕಳಿಸಿ ಅಂತಂದ್ಬಿಟ್ಟು ಅವರು ತಮ್ಮ ಸಲಹೆಯನ್ನು ಕೊಡ್ತಾರೆ. ಆಗ ಆ ಒಂದು ಒಳ್ಳೆಯ ಸಲಹೆ ಇದೆಯಲ್ಲ ಅದು ಎಲ್ಲರಿಗೂ ಕೂಡ ಹಿಡಿಸುತ್ತೆ. ಈಗ ಏನಾದರೂ ಒಂದು ಸಲಹೆ ಕೊಟ್ಟಾಗ ಕೆಲವ್ರಿಗೆ ಅದು ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಆದರೆ ಈ ಸಲಹೆ ಅಲ್ಲಿದ್ದ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಯಾರು ಏನೂ ಅಬ್ಜೆಕ್ಷನ್ ಮಾಡಲಿಲ್ಲ. ನೋಡಿ, ಏನಕ್ಕೆ ಅಂಗದನ್ನಯ್ಯ ಯಾಕೆ ಕಳಿಸ್ಬೇಕು, ಅವನು ವಾಲಿ ಮಗ, ವಾಲಿ ದ್ರೋಹ ಮಾಡ್ದ, ಇವನು ಮಾಡ್ತಾನೆ, ಅಥವಾ ಅವನು ಇನ್ನೂ ಚಿಕ್ಕವನು, ಹನುಮಂತ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಬಂದ, ಅವನನ್ನೇ ಕಳಿಸ್ಬೋದು. ಆ ರೀತಿ ಯಾರೂ ಪ್ರಶ್ನೆ ಮಾಡಲಿಲ್ಲ. ಅವ್ರು ಹೇಳಿದ ತಕ್ಷಣ ಎಲ್ಲರಿಗೂ ಸರಿ ಅನಿಸ್ತು. ಇದರಿಂದ ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ಎಲ್ಲರಿಗೂ ಕೂಡ ಒಂದು ಚಾನ್ಸ್ ಅನ್ನೋದು ಕೊಡಬೇಕು ಅಲ್ವಾ. ಚಾನ್ಸ್ ಕೊಟ್ಟರೆ ತಾನೇ ಅವರಲ್ಲಿ ಏನಿದೆ ಪೊಟೆನ್ಷಿಯಲ್, ಅಂದರೆ ಅವರಲ್ಲಿರುವಂಥ ಒಂದು ಶಕ್ತಿ ಅಥವಾ ಅವರಲ್ಲಿರುವಂಥ ಒಂದು ಸಾಮರ್ಥ್ಯ ನಮಗೆ ಗೊತ್ತಾಗೋದು. ಸೊ ಇಲ್ಲಿ ಅಂಗದನನ್ನು ಕಳಿಸ್ಬೇಕು ಅಂದಾಗ ಎಲ್ಲರಿಗೂ ಕೂಡ ಅದು ಇಷ್ಟ ಆಗುತ್ತೆ. ಕೃಪಾಳುವಾದಂತಹ ಶ್ರೀರಾಮ ಅಂಗದನಿಗೆ ಹೇಳ್ತಾನೆ,
ಎಲೆ ಬುದ್ಧಿ ಗುಣ ಬಲಗಳ ಗಣಿ, ಅಂದರೆ ನಿನಗೆ ಬುದ್ಧಿನೂ ಇದೆ, ಗುಣನೂ ಇದೆ, ಬಲನೂ ಇದೆ, ಅದು ಏನು ಸ್ವಲ್ಪ ಇಲ್ಲ. ಗಣಿ ಅಂತಂದ್ರೇನು, ಬೇಕಾದಷ್ಟಿದೆ ಅಂತ ಅರ್ಥ. ವಾಲಿನಂದನನೇ, ನೀನು ನನ್ನ ಕೆಲಸಕ್ಕೋಸ್ಕರ ಲಂಕೆಗೆ ಹೋಗು, ನಿನಗೆ ಹೆಚ್ಚಾಗಿ ಏನು ಹೇಳಬೇಕಾಗಿಲ್ಲ. ನೀನು ಪರಮ ಚತುರ, ಅಂದರೆ ನೀನು ತುಂಬ ಕ್ಲೆವರ್ ಆಗಿದೆಯಾ, ಸ್ಮಾರ್ಟಾಗಿ ನೀನು ಕೆಲಸ ಮಾಡ್ತೀಯ ಅನ್ನೋದು ನನಗೆ ಗೊತ್ತಿದೆ. ಶತ್ರುವಿನ ಜೊತೆ ನಮ್ಮ ಕೆಲಸನೂ ಆಗಬೇಕು ಮತ್ತು ಅವನ ಶ್ರೇಯಸ್ಸು ಕೂಡ ಆಗಬೇಕು, ಆ ರೀತಿ ನೀನು ಮಾತಾಡಬೇಕು ಅಂತಂದ್ಬಿಟ್ಟು ಹೇಳ್ತಾನೆ. ನೋಡಿ, ಇಲ್ಲಿ ಅವನನ್ನು ಅಂಗದ ಅಂತ ಕರೆದಿಲ್ಲ, ವಾಲಿನಂದನನೇ, ವಾಲಿಯ ಮಗ ಅಂತ ಕರಿತಾ ಇದ್ದಾರೆ. ಯಾಕಂದರೆ ವಾಲಿ ಮೋಸ ಮಾಡಿರ್ತಾನೆ, ಹಂಗನ್ಬಿಟ್ಟು ಅವನ ಮಗನೂ ಮೋಸ ಮಾಡ್ತಾನೆ ಅಂತಲ್ಲ. ಅವನ ಒಂದು ಕ್ಯಾರೆಕ್ಟ್ರೇ ಬೇರೆ ಆಗಿರುತ್ತೆ, ಅವನ ಒಂದು ಗುಣ, ಅವನ ಸ್ವಭಾವನೇ ಬೇರೆ ಇರುತ್ತೆ, ಮಗನ ಸ್ವಭಾವನೇ ಬೇರೆ ಇರುತ್ತಲ್ವಾ. ಅದಕ್ಕೆ ಇಲ್ಲಿ ವಾಲಿಯ ಮಗ ಆದರೂ ಕೂಡ ಅವನಿಗೆ ಇಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ನೀನು ಹೋಗಿ ಈ ಕೆಲಸವನ್ನು ಮಾಡ್ಕೊಂಬ, ನಿನಗೇನು ಬೇಕಾದಷ್ಟು ಹೇಳಬೇಕಾಗಿರುವಂಥ ಈ ನೆಸೆಸಿಟಿ ಇಲ್ಲ, ಯಾಕೆಂದರೆ ನೀನು ಬುದ್ಧಿವಂತ, ಚತುರ, ಯಾವ ರೀತಿ ಮಾತಾಡಬೇಕು ಎಲ್ಲ ಗೊತ್ತಿದೆ. ಆದರೆ ಒಂದು ಮಾತು ನಾನು ಹೇಳೋದೇನು ಅಂತಂದರೆ, ಯಾವ ರೀತಿ ನೀನು ಅಲ್ಲಿ ಮಾತಾಡಬೇಕು ಅಂತಂದರೆ, ನಮ್ಮ ಕೆಲಸನೂ ಆಗಬೇಕು ಮತ್ತು ಆ ಶತ್ರುವಿಗೆ ಶ್ರೇಯಸ್ಸು ಕೂಡ ಆಗಬೇಕು, ಆ ರೀತಿ ನೀನು ಮಾತಾಡಬೇಕು ಅಂತಂದ್ಬಿಟ್ಟು ರಾಮ ಹೇಳ್ತಾ ಇದ್ದಾನೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.